ಕಷ್ಟಪಟ್ಟು ದುಡಿದ ಹಣವನ್ನ ಹೇಗೆ ಉಳಿತಾಯ ಮಾಡುವುದು ಅಂತ ಯೋಚನೆ ಮಾಡ್ತಿದ್ದೀರಾ? ಡೋಂಟ್ ವರಿ, ಇದಕ್ಕೆಲ್ಲ ಪರಿಹಾರವಾಗಿ ಪಿಪಿಎಫ್ ಇದೆ. ಸುರಕ್ಷಿತವಾಗಿ ಸಣ್ಣ ಸಣ್ಣ ಉಳಿತಾಯವನ್ನ ಈ ಸ್ಕೀಮ್ ಮೂಲಕ ಮಾಡಬಹುದು. 1986ರಲ್ಲಿ ಪಬ್ಲಿಕ್ ಪ್ರಾವಿಷನ್ ಫಂಡ್ ಅಂದ್ರೆ ಸಾರ್ವಜನಿಕ ಭವಿಷ್ಯ ನಿಧಿ ಯೋಜನೆಯನ್ನ ಜಾರಿ ಮಾಡಲಾಯಿತು. ಕೇಂದ್ರ ಸರ್ಕಾರವೇ ಈ ಸ್ಕೀಮ್ಗೆ ಗ್ಯಾರಂಟಿ. ಸಣ್ಣ ಸಣ್ಣ ಉಳಿತಾಯದ ಯೋಜನೆ ಇದಾಗಿದ್ದು ನಮಗೆ ಯಾವುದೇ ರೀತಿಯ ತೆರಿಗೆ ಇರಲ್ಲ. 1.5 ಲಕ್ಷದವರೆಗೆ ತೆರಿಗೆ ವಿನಾಯಿತಿ ಇದೆ. ಬಡ್ಡಿ, ಚಕ್ರ ಬಡ್ಡಿಗೆ ಟ್ಯಾಕ್ಸ್ ಕೂಡ ಇಲ್ಲ. ವಿತ್ಡ್ರಾ ಮಾಡುವ ಹಣದ ಮೇಲೂ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ. ನಮ್ಮ ಪಿಪಿಎಫ್ ಹಣದ ಮೇಲಿನ ಬಡ್ಡಿ ದರ 7.1ರಷ್ಟಿದೆ. 3 ತಿಂಗಳಿಗೊಮ್ಮೆ ಬಡ್ಡಿ ದರವನ್ನ ಪರಿಷ್ಕರಣೆ ಮಾಡಲಾಗಿದೆ. 1 ವರ್ಷಕ್ಕೆ ಕನಿಷ್ಠ ಹೂಡಿಕೆ ಮೊತ್ತ 500 ರೂಪಾಯಿ, ಗರಿಷ್ಠ ಹೂಡಿಕೆ ಮೊತ್ತ 1 ವರ್ಷಕ್ಕೆ 1.5 ಲಕ್ಷ ರೂಪಾಯಿ. 15 ವರ್ಷಗಳ ಹೂಡಿಕೆ ಅವಧಿಯನ್ನ ಈ ಸ್ಕೀಮ್ ಹೊಂದಿದೆ. ಅಂಚೆ ಕಚೇರಿ ಮತ್ತು ಕೆಲವು ಪ್ರಮುಖ ಬ್ಯಾಂಕ್ಗಳಲ್ಲಿ ಪಿಪಿಎಫ್ ಹೂಡಿಕೆ ಆರಂಭಿಸಬಹುದು. ಅಗತ್ಯ ಬಿದ್ದರೆ ಹೂಡಿಕೆ ಮಾಡಿದ 5 ವರ್ಷಗಳ ಬಳಿಕ ಭಾಗಶಃ ಹಣವನ್ನ ಬಿಡಿಸಿಕೊಳ್ಳಬಹುದು. ಆದ್ರೆ ಪೂರ್ತಿ ಹಣವನ್ನ ವಾಪಸ್ ಪಡೆಯಲೇಬೇಕಂದ್ರೆ 15 ವರ್ಷ ನಾವು ಕಾಯಲೇಬೇಕಾಗತ್ತೆ. ಇನ್ನು ಮತ್ತೊಂದು ಪ್ರಮುಖ ಅಂಶ ಅಂದ್ರೆ 15 ವರ್ಷಗಳ ನಂತರವೂ ಈ ಸ್ಕೀಮ್ ಅನ್ನ ವಿಸ್ತರಣೆ ಮಾಡಬಹುದು. ಆದ್ರೆ ಒಂದೇ ಬಾರಿ ಹಲವು ವರ್ಷಗಳಿಗೆ ಸಾಧ್ಯವಿಲ್ಲ. ಬದಲಾಗಿ ಪ್ರತಿ 5 ವರ್ಷಗಳಂತೆ ವಿಸ್ತರಣೆ ಮಾಡಬಹುದು. ಮತ್ತು ರಿಸ್ಕ್ ಲೆಸ್ ಆಗಿರುವಂತಹ ಹೂಡಿಕೆ ಇದಾಗಿದೆ. ಮತ್ತೊಂದು ಬಹು ಮುಖ್ಯವಾದ ವಿಷಯ ಅಂದ್ರೆ ಪಿಪಿಎಫ್ ಅಕೌಂಟ್ ಓಪನ್ ಆದ ಬಳಿಕ ಪ್ರತಿ ತಿಂಗಳು ಇಂತಿಷ್ಟೇ ಹಣವನ್ನ ಹೂಡಿಕೆ ಮಾಡಬೇಕು ಅಂತೇನಿಲ್ಲ. ಬದಲಾಗಿ ನಮ್ಮ ಬಳಿ ಎಷ್ಟು ಹಣ ಇರುತ್ತೋ ಅಷ್ಟನ್ನೇ ಹೂಡಿಕೆ ಮಾಡಬಹುದು. ಅಥವಾ ಹಣ ಹಾಕದಿದ್ರೂ ಯಾವುದೇ ಸಮಸ್ಯೆ ಇರೋದಿಲ್ಲ. ಆದ್ರೆ ಪ್ರತಿ ವರ್ಷ 500 ರೂಪಾಯಿ ಕಟ್ಟುತ್ತಿದ್ರೆ ಸಾಕು. ಕಟ್ಟಲು ಸಾಧ್ಯವಾಗದಿದ್ರೆ ನೋ ಟೆನ್ಷನ್, ಮುಂದಿನ ವರ್ಷ 50 ರೂಪಾಯಿ ದಂಡದ ಜೊತೆಗೆ ಹಣ ಕಟ್ಟಬೇಕಾಗತ್ತೆ. ಸೊ ಬಡವರಿಗೂ ಕೂಡ ಯಾವುದೇ ತೊಂದರೆ ಆಗಲ್ಲ. ಇನ್ನು 15 ವರ್ಷಗಳ ಹೂಡಿಕೆ ಅವಧಿಗೆ ಪ್ರತಿ ತಿಂಗಳು 12.5 ಸಾವಿರ ರೂಪಾಯಿ ಹೂಡಿಕೆ ಮಾಡಿದಾಗ 1 ವರ್ಷಕ್ಕೆ 1.5 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದಂತೆ ಆಗುತ್ತೆ. 15 ವರ್ಷಕ್ಕೆ 22.50 ಲಕ್ಷ ರೂಪಾಯಿ ಉಳಿತಾಯವಾಗುತ್ತೆ. 7.1ರಂತೆ ಬಡ್ಡಿ ಸಿಕ್ಕಿದ್ರೆ 15 ವರ್ಷಕ್ಕೆ 18.18 ಲಕ್ಷ ರೂಪಾಯಿ ಬಡ್ಡಿ ಹಣ ಸಿಗಲಿದೆ. ಒಟ್ಟು ಮೆಚುರಿಟಿ ವೇಳೆ 40.68 ಲಕ್ಷ ರೂಪಾಯಿ ಹಣ ನಮ್ಮದಾಗುತ್ತೆ. ಇದೇ ರೀತಿ 20 ವರ್ಷ ಹೂಡಿಕೆ ಮಾಡಿದ್ರೆ 66.58 ಲಕ್ಷ ರೂಪಾಯಿ, 25 ವರ್ಷಕ್ಕೆ ಹೂಡಿಕೆ ಮಾಡಿದ್ರೆ 1.3 ಕೋಟಿ ಮತ್ತು 30 ವರ್ಷಕ್ಕೆ 1.54 ಕೋಟಿ ಹೂಡಿಕೆ ಮಾಡಿದಂತೆ ಆಗತ್ತೆ.